ಹಾಯ್ ಸ್ನೇಹಿತರೆ, ಇವತ್ತು ನಮ್ಮ ಯಾತ್ರಿ ಪ್ಯಾಸೆಂಜರ್ ಗಳೇನು ಆಟೋ ಬ್ಯಾಗು ಮತ್ತೆ ಆಟೋದಲ್ಲಿ ಬಿಟ್ಟು ಹೋಗ್ತಾರೆ, ಬೇಕಾದಷ್ಟು ಜನ ಬಿಟ್ಟು ಹೋಗ್ತಾರೆ. ದಯವಿಟ್ಟು ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ. ಯಾಕಂದ್ರೆ ಹಿಂದೆ ಬಿಟ್ಟಿರೋಂತ ವಾಹನಗಳನ್ನ ಯಾರು ಚಾಲಕರು ನೋಡಕ್ ಹೋಗಲ್ಲ. ಅದೇನೋ ಮಿಸ್ ಆಯ್ತು ಅಂದ್ರೆ ಆಟೋ ಚಾಲಕ, ಬಡ ಆಟೋ ಚಾಲಕ ಶಂಬರ್ ಕೊಡ್ಬೇಕಾಗುತ್ತೆ. ದಯವಿಟ್ಟು ನಿಮ್ಮ ವಸ್ತುನ ನೀವು ಕಾಪಾಡ್ಕೊಳ್ಳಿ. ಹಾಗೆ ಒಂದು ವಿಷಯ ನಡೆದಿದೆ ನೋಡಿ, ನಮ್ಮ ಬಸವರಾಜ್ ಅವರು ಒಂದು ಬ್ಯಾಗ್ ಆಟೋ ಬುಕ್ ಮಾಡಿ ನಮ್ಮ ಯಾತ್ರೆಯಲ್ಲಿ ಬುಕ್ ಮಾಡಿ ಬ್ಯಾಗ್ ನ ಬಿಟ್ಟೋಗಿದ್ರು. ಆ ಪ್ರಾಮಾಣಿಕ ಆಟೋ ಚಾಲಕ ಆ ಬ್ಯಾಗ್ ನಮ್ಮ ಬಸವರಾಜ್ ಅವ್ರನ್ನ ಸರ್ಚ್ ಮಾಡಿ ಯಾರು ಅಂತ ಹುಡುಕಾದ್ಮೇಲೆ ಪ್ಯಾಸೆಂಜರ್ ಕಡೆಯಿಂದ ಫೋನ್ ಬರ್ತಿದಂಗೆ ನೋಡಿ ನಮ್ಮನ್ನು ಕರೆಸಿ ಸಮೇತ ಅವ್ರನ್ನ ಬ್ಯಾಗು ಅವ್ರಿಗೆ ವಾಪಸ್ ಕೊಡ್ತಾ ಇದಾರೆ. ಎಲ್ಲಾ ಆಟೋ ಚಾಲಕರು ಇದೇ ತರ ಬದಲಾಗಿ, ಯಾಕೆಂದ್ರೆ ಅವರು ತರೋಂತ ಬ್ಯಾಗ್ ಅಲ್ಲಿ ತುಟ್ಟೆ ಇರುತ್ತೋ, ಒಡವೆ ಇರುತ್ತೋ, ಅವ್ರಿಗೆ ಹಾಸ್ಪಿಟ್ಲ್ ಬಿಟ್ಟು ಮತ್ತೊಂದು ಅವ್ರ ಕಷ್ಟ ನೂರಾರು ಇರ್ತವೆ. ಆ ತುಟ್ಟಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ. ಅದ್ ನಾವ್ ದುಡಿಯೋ ದುಡ್ಡೇ ನಮ್ಮ ಹತ್ರ ಇರಲ್ಲ, ಕಂಟ್ರೋಲ್ ದುಡ್ಡು ಇರ್ತಾವ. ಸರ್, ನಿಮ್ ಬ್ಯಾಗ್ ಎಲ್ಲಿ ಮಿಸ್ ಮಾಡ್ಕೊಂಡಿದ್ರಿ? ನಾವು ವಿಲಾಸಿ ಡಿಲೈಟ್ ಇಂದ ಕಲ್ಲೇಶ್ವರ ಆಸ್ಪತ್ರೆಗೆ ನಮ್ಮ ಯಾತ್ರೆಯಲ್ಲಿ ಬುಕ್ ಮಾಡಿದ್ವಿ. ನಾವು ಮಿಸ್ ಆಗಿ ನಮ್ದು ಬ್ಯಾಗ್ ಮಿಸ್ ಆಗ್ಬಿಟ್ಟಿತ್ತು. ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರೈತಲ್ಲ ಬಂದು ನಮ್ಗೆ ತಲುಪಿಸಿದ್ದಾರೆ. ನಮ್ಮ ಯಾತ್ರಿ ಡ್ರೈವರ್ಗಳಿಗೆ ಮತ್ತೆ ನಮ್ಮ ಯಾತ್ರಿ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಗ ಅನಿಸ್ತು ಸರ್ ನಮ್ಮ ಯಾತ್ರೆ ಬಗ್ಗೆ ನಿಮ್ಗೆ? ನಮ್ಮ ಒಳ್ಳೆ ಸರ್ವಿಸ್ ಇದೆ. ನಾನು ಸುಮಾರು ಒಂದು 3 ತಿಂಗಳಿಂದ ನಾನು ನಮ್ಮ ಯಾತ್ರಿ ಡೈಲಿ ಕಸ್ಟಮರ್. ನಾವು ಕುಣಿಕಲ್ ಬೈಪಾಸ್ ಇಂದ ಕಲ್ಲೇಶ್ವರ ಆಸ್ಪತ್ರೆಗೆ ಡೈಲಿ ನಮ್ಮ ಯಾತ್ರೆಯನ್ನ ಉಪಯೋಗ ಮಾಡ್ತಿದೀವಿ. ಒಳ್ಳೆ ಸರ್ವಿಸ್ ಇದೆ, ಮತ್ತೆ ಟ್ರಾನ್ಸ್ಪರೆನ್ಸಿ ತುಂಬಾ ಇದೆ. ಆದ್ರಿಂದ ನಮ್ಮ ಯಾತ್ರೆಯನ್ನ ಎಲ್ಲರೂ ಇದನ್ ಮಾಡ್ಬೇಕು ಅಂತ ನಾ ಬಯಸ್ತೇನೆ. ಶರೀಫ್ ಅವ್ರೆ, ಇದೇ ತರ ನಿಮ್ಮ ಸೇವೆ ನಮ್ಮ ಯಾತ್ರೆ ನಡೀತಾ ಅಲ್ಲಿ. ಯಾವತ್ತು ಯಾರ ವಸ್ತು ನಮ್ದಲ್ಲ, ನಾವು ದುಡಿಯೋದೇ ನಮ್ದು. ಹೌದು, ನಮ್ದೇ ಇರಲ್ಲ ಒಂದೊಂದ್ಸರಿ. ಹೌದು.